ಕನ್ನಡದ ಸಣ್ಣ ಕಥಾ ಜಗತ್ತನ್ನು ವಿಸ್ತರಿಸೋದ್ರಲ್ಲಿ ಪುರುಷರ ಪಾಲು ಎಷ್ಟಿದೆಯೋ ಮಹಿಳಾ ಕಥಾಲೇಖಕಿಯರ ಪಾಲು ಕೂಡ ಅಷ್ಟೇ ಇದೆ. ಇದರಲ್ಲಿ ಪ್ರಮುಖವಾಗಿ ನೆನಪಿಗೆ ಬರುವಂಥ ಹೆಸರುಗಳಂದರೆ ಕೊಡಗಿನ ಗೌರಮ್ಮ, ತಿರುಮಲಾಂಬ, ಹಾಗೆ ನಮ್ಮ ತ್ರಿವೇಣಿಯವರು, ನಂತರ ತುಂಬ ಜನ ಈ ಸಣ್ಣ ಕಥಾ ಜಗತ್ತನ್ನು ವಿಸ್ತರಿಸಿದ್ದಾರೆ. ಇದರಲ್ಲಿ ಕೊಡಗಿನ ಗೌರಮ್ಮ ಬಹಳ ಪ್ರಮುಖವಾದ ಕಥೆಗಾರ್ತಿ ಅಂತ ನನಗನ್ಸುತ್ತೆ. ಯಾತಕ್ಕೆ ಅಂದರೆ ಅವರು ಬದುಕಿದ್ದು 100 ವರ್ಷಗಳ ಹಿಂದೆ ಅಥವಾ 90 ವರ್ಷಗಳ ಹಿಂದೆ ಅಂತ ಅನ್ಬಹುದು. ಆಗಿನ ಆಧುನಿಕ ಮಹಿಳೆ ಕೊಡಗಿನ ಗೌರಮ್ಮ ಒಂದು ಶ್ರೀಮಂತ ಕುಟುಂಬದಲ್ಲೇ ಇದ್ದಂಥವರು. ಅವರು ಬರೆದ ಅನೇಕ ಕಥೆಗಳು ಒಂಥರ ಕ್ರಾಂತಿಕಾರಿ ಕಥೆಗಳು ಅಂತಲೇ ಹೇಳಬಹುದು. ಆ ಹೊತ್ತಿನಲ್ಲಿ 90 ವರ್ಷಗಳ ಹಿಂದೆ ಈ ರೀತಿಯ ಯೋಚನೆ ಒಂದು ಮಹಿಳೆಗೆ ಹುಟ್ಟಿದೆ ಅನ್ನೋದೇ ತುಂಬ ನಿಜವಾಗಿಯೂ ಆಶ್ಚರ್ಯ ಹುಟ್ಟಿಸುವಂಥದ್ದು. ಅವರ ಯೋಚನಾ ದಾಟಿ ಎಷ್ಟು ವಿಸ್ತಾರವಾಗಿತ್ತು, ಎಷ್ಟು ಮೌಲ್ಯಯುತವಾಗಿತ್ತು ಅಂತ ನಮ್ಗೆ ಅವ್ರ ಕಥೆಗಳನ್ನ ಓದಿದಾಗ ಗೊತ್ತಾಗುತ್ತೆ. ಕಡಿಮೆ ಕಥೆಗಳನ್ನ ಹೇಳಿ ಬರೆದಿರೋದು. 30 ವರ್ಷಕ್ಕೆ ಎಷ್ಟೋ ಅವರು ತೀರ್ಕೊಂಡ್ಬಿಡ್ತಾರೆ, ಆಕಸ್ಮಿಕವಾದ ಮರಣವನ್ನು ಹೊಂದ್ತಾರೆ. ಅವರ ಒಂದು ಪ್ರಮುಖವಾದಂಥ ಕತೆ ವಾಣಿಯ ಸಮಸ್ಯೆ ಅಂತ. ಈ ವಾಣಿಯ ಸಮಸ್ಯೆ ಯಾತಕ್ಕೆ ಮುಖ್ಯ ಆಗುತ್ತೆ ಅಂದರೆ, ಇದು ಒಂದು ಸಣ್ಣ ಪುಟ್ಟ ಪಟ್ಟಣದಲ್ಲಿ ನಡೆಯುವಂಥ ಕತೆ. ವಾಣಿ ಮತ್ತು ರತ್ನ ದಂಪತಿಗಳು ಹೊಸದಾಗಿ ಮದುವೆಯಾಗಿ ಬಂದಿರ್ತಾರೆ. ಪಕ್ಕದ ಮನೆಯಲ್ಲಿ ಇಂದು ಅಂತ ಇನ್ನೊಂದು ಪಾತ್ರ ಇರುತ್ತೆ. ಆಕೆ ವಿಧವೆಯಾಗಿರ್ತಾಳೆ ಯಾವುದೋ ಕಾರಣಕ್ಕೆ. ಈ 3 ಜನದ ಮಧ್ಯೆ ನಡೆಯುವಂಥ ಒಂದು ಮನುಷ್ಯನ ಸಂಕೀರ್ಣತೆಯನ್ನು ಹೇಳುವಂಥ ಕತೆ. ಎಷ್ಟು ಸೂಕ್ಷ್ಮವಾಗಿ ಆಗಿನ ಯೋಚನೆಗಳು ಇತ್ತು ಅಂತ ಈ ಪಾತ್ರಗಳ ಒಳತೋಟಿಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ವಾಣಿಗೂ ಮತ್ತು ಇಂದುಗೂ ಸ್ನೇಹ ಇರುತ್ತೆ. ಇಂದು ಒಂದು ರೀತಿ ಆಕರ್ಷಿತಳಾಗ್ತಲ್ವ, ಇಂದು ಆಕರ್ಷಿತಳಾಗ್ತಾವೋ ಅಥವಾ ರತ್ನ ಇವಳು ಕಡೆಗೆ ಆಕರ್ಷಿತಳಾಗ್ತವೋ. ಒಂದು ಸಂದರ್ಭದಲ್ಲಿ ಇಂದುಗೆ ಅನಿಸುತ್ತೆ, ನಾನು ನನ್ನ ಸ್ನೇಹಿತೆಯ ಬದುಕಿನಲ್ಲಿ ತಲೆ ಹಾಕಬಾರ್ದು, ಪ್ರಾಯಶಃ ಹೀಗೆ ನಾನು ಅವ್ರ ಪಕ್ಕದ ಮನೆಯಲ್ಲೇ ಇದ್ದರೆ, ನಮ್ಮ ಸ್ನೇಹ ಹೀಗೆ ಮುಂದುವರೆದ್ರೆ ಆಕೆಯ ಬದುಕಿಗೆ ತೊಂದರೆ ಆಗ್ಬೋದು ಅಂತ ಅನ್ನಿಸಿ ಈಕೆ ಊರಿಗೆ ಹೋಗಿ ಬರೋಷ್ಟು ಹಂತದಲ್ಲಿ ಮನೆಯಿಂದ ಹೊರಟೋಗಿರ್ತಾಳೆ. ಅಂದರೆ ಎಷ್ಟು ಸೂಕ್ಷ್ಮವಾಗಿ ಆಗಿನ ಹೆಣ್ಮಕ್ಳಿಗೂ ಯೋಚನೆ ಮಾಡ್ತಾಯಿದ್ರು ಅನ್ನೋದಕ್ಕೆ ಇಂದು ಒಂದು ಪ್ರಮುಖವಾದ ಉದಾಹರಣೆ. ವಾಣಿ ನಂತರ ಬಂದಾಗ ಯಾಕೆ ಇಂದು ಆ ಮನೆಯನ್ನು ತೊರೆದು ಹೋದ್ಲು ಅನ್ನೋದಕ್ಕೆ ಅವಳಿಗೆ ಉತ್ತರನೇ ಸಿಗಲ್ಲ. ಹಾಗಾಗಿ ಅದು ವಾಣಿಯ ಸಮಸ್ಯೆಯಾಗಿ ಉಳಿಯುತ್ತೆ. ಅಲ್ಲಿ ಬರುವಂಥ ಆಗಲೇ ಹೇಳಿದಂಥ ರತ್ನ ಅನ್ನೋವಂಥ ಪಾತ್ರ ಇರ್ಬೋದು, ಇಂದು ಪಾತ್ರ ಇರಬಹುದು, ಹಾಗೆ ವಾಣಿನ ಪಾತ್ರಗಳಿರ್ಬೋದು. ತುಂಬ ಸೂಕ್ಷ್ಮವಾದ ಮನೋ ಸಂಕೀರ್ಣತೆಗಳನ್ನು ಹೊಂದಿರುವಂಥ ಪಾತ್ರಗಳು. ಈ ಪಾತ್ರಗಳನ್ನ ಇಟ್ಕೊಂಡೆ 3 ಪಾತ್ರಗಳನ್ನ ಇಟ್ಕೊಂಡು ಅದ್ಭುತವಾದ ಒಂದು ಕಥೆಯನ್ನು ಕೊಡಗಿನ ಗೌರಮ್ಮ ಅವತ್ತೇ ಬರೆದಿದ್ರು ಅನ್ನುವಂಥದ್ದು ನಿಜವಾಗಿಯೂ ಆಶ್ಚರ್ಯ ಹುಟ್ಟಿಸುವಂಥ ವಿಚಾರ. ಆ ವಾಣಿಯ ಸಮಸ್ಯೆ ಈಗ ನಿಮಗೆ ದೃಶ್ಯ ಮಾಲಿಕೆಯ ಒಂದು ಕಥೆಯಾಗಿ ನಿಮ್ಮ ಮುಂದೆ ಬರ್ತಾ ಇದೆ.